ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥ 3ನೇ ಅಧ್ಯಾಯ 6ನೇ ವಾಕ್ಯ. ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಒಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಪತ್ರಿಕೆಯನ್ನು ಬರೀತಾನೆ. ಕೊರಿಂಥ ಸಭೆ ಪೌಲನಿಂದ ಸ್ಥಾಪಿಸಲ್ಪಟ್ಟಂತಹ ಸಭೆ. ಪ್ರತ್ಯೇಕವಾಗಿ 1.5 ವರ್ಷಗಳ ಕಾಲ ಕೊರಿಂಥದಲ್ಲಿದ್ದುಕೊಂಡು ಪೌಲನು ಸುವಾರ್ತೆಯನ್ನು ಸಾರ್ತಾನೆ, ಅನೇಕರನ್ನು ದೇವರ ಕಡೆಗೆ ನಡೆಸ್ತಾನೆ. ಸಭೆ ಸ್ಟ್ರಾಂಗ್ ಆಗಿ ಬೆಳೆದು ಬರ್ತದೆ, ಒಳ್ಳೆ ರೀತಿಯಲ್ಲಿ ಬೆಳೆದು ಬರ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ಓದುವಾಗ, ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ ಕರ್ತನ ಪ್ರತ್ಯಕ್ಷತೆಯನ್ನು ನೋಡ್ತಾ ಇರುವಂತಹ ಒಂದು ಸಭೆ. ಆದರೆ ಅದೇ ಸಭೆಯಲ್ಲಿ ಈಗೇನಾಗೋಗ್ಬಿಟ್ಟಿದೆ, 1ನೇ ಅಧ್ಯಾಯದಲ್ಲಿ ಓದುವಾಗ 12ನೆಯ ವಾಕ್ಯ ಓದಬೇಕಾದ್ರೆ ಅವರಲ್ಲಿ ಒಂದು ಜಗಳ ಇದೆ, ಒಂದು ಗ್ರೂಪಿಸಮ್ ಇದೆ. ನಾನು ಪೌಲನವನು, ಅಪೊಲ್ಲೋಸನವನು, ಕೇಫನವನು ಎಂಬುದಾಗೆಲ್ಲ ಒಂದು ಜಗಳ ಅಥವಾ ಭೇದ ಇದೆ. ಗುಂಪು ಮಾಡ್ತಾ ಇದ್ದಾರೆ. ನಾವು ಪೌಲನ್ ಕಡೆಯವರು, ನಾವು ಕೇಫನ್ ಕಡೆಯವರು, ನಾವು ಅಪೊಲ್ಲೋಸ್ ಕಡೆಯವರು. ಇದೆಲ್ಲವನ್ನು ತಿಳಿದಂತಹ ಪೌಲ ಈಗ ಮುಂದೆ ಬಂದು ಹೇಳ್ತಾನೆ, ಇಲ್ಲ, ನಾವು ಇಂಥ ವ್ಯಕ್ತಿಗಳ ಅಭಿಮಾನಿಗಳು ಅಂತ ಹೇಳ್ಬಾರ್ದು. ಯಾಕೆಂದರೆ ಪಾಸ್ಟರ್ಸ್ ಚೇಂಜ್ ಆಗ್ತಾರೆ, ಪಾಸ್ಟರ್ ಚೇಂಜ್ ಆಗುವಂಥ ಸನ್ನಿವೇಶ ಬರಬಹುದು. ಆದರೆ ನಾವು ಏನಾಗಬಾರ್ದು, ಅವರನ್ನೆಲ್ಲ ನೋಡಬೇಕಾದ್ದು. ಅವರೆಲ್ಲ ನಮ್ಮ ಗಾಡ್ ಫಾದರ್, ನಮಗೆ ಪರಲೋಕದ ದೇವರು ನಮ್ಮ ರೋಲ್ ಮಾಡೆಲ್ ಆಗಿರಬೇಕು. ಅನೇಕರು ಸೇವಕರುಗಳನ್ನು ಮಾದರಿ ಮಾಡ್ಕೊಳ್ತಾರೆ, ಒಳ್ಳೆಯದೇ. ಆದರೆ ಕೆಲವರು ದೇವರಿಗಿಂತ ಹೆಚ್ಚಾಗಿ ಸೇವಕರನ್ನು ಗೌರವಿಸೋದು, ದೇವರಿಗಿಂತ ಹೆಚ್ಚಾಗಿ ನೋಡಿಕೊಳ್ಳೋದು ಮಾಡ್ತಾರೆ. ಅದು ತಪ್ಪಾದಂತಹ ಒಂದು ಕಾರ್ಯ. ಕಾರಣ ಅವರೇ ದೇವರು ಅನ್ನೋ ರೀತಿಯಲ್ಲಿ ಅನೇಕ ಸೇವಕರುಗಳನ್ನು ದೇವರ ಮಕ್ಕಳು ನೋಡ್ಕೊಳ್ಳೋದನ್ನು ನಾನು ಗಮನಿಸಿದ್ದೀನಿ. ಆದರೆ ಅದು ತಪ್ಪು. ಸೇವಕರಿಗೆ ಕೊಡಬೇಕಾದ ಘನತೆ, ಗೌರವವನ್ನು ನಾವು ಕೊಡಬೇಕು. ಆದರೆ ದೇವರಿಗಿಂತ ಹೆಚ್ಚಾದ ಸ್ಥಾನವನ್ನು ಅವರಿಗೆ ಕೊಡುವ ಅವಶ್ಯಕತೆ ಇಲ್ಲ. 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಪೌಲ ಹೇಳ್ತಾನೆ, ಹಾಗಾದರೆ ಅಪೊಲ್ಲೋಸನು ಏನು, ಪೌಲನು ಏನು? ಅವರು ಯಾರು? ಸೇವಕರು. ಪೌಲನು ಸೇವಕನೇ, ಅಪೊಲ್ಲೋಸು ಸೇವಕನೇ. ಏನು ಹೇಳ್ತಾನೆ ಈಗ? ಅವರವರ ಜವಾಬ್ದಾರಿಗಳನ್ನು ಅವ್ರು ಮಾಡಿದ್ದಾರೆ. ಅವರವರು ಏನು ಮಾಡಬೇಕಾಗಿತ್ತೋ ಅದನ್ನು ಅವ್ರು ಮಾಡಿದ್ದಾರೆ, ವಿನಃ ಎಕ್ಸ್ಟ್ರಾ ಏನು ಮಾಡಿಲ್ಲ ಎಂಬುದಾಗಿ ಹೇಳ್ತಾನೆ. ಏನು ಹೇಳ್ತಾನೆ? ನಾನು ಸಸಿಯನ್ನು ನೆಟ್ಟಿದ್ದೇನೆ, ನಾನು ನಿಮಗೆ ಸುವಾರ್ತೆಯನ್ನು ಸಾರಿದೆ, ನಾನು ಸತ್ಯವನ್ನು ನಿಮಗೆ ಹೇಳಿದೆ. ಅದರ ಅರ್ಥ ನನ್ನ ಕೆಲಸ ಅದೇ ಆಗಿತ್ತು, ನಾನು ಆ ಕೆಲಸವನ್ನು ಮಾಡಿದೆ. ಆದರೆ ಅಪೊಲ್ಲೋಸ್ ಏನು ಮಾಡ್ದ? ನನ್ನ ನಂತರ ಬಂದ, ಅವನು ನೀರೊಯ್ದ. ಅವನು ತನ್ನ ಜವಾಬ್ದಾರಿಯನ್ನು ಮಾಡ್ದ. ಬೆಳೆಸಿದ್ದು ನಾನಲ್ಲ, ಬೆಳೆಸಿದ್ದ ಅಪೊಲ್ಲೋಸ್ ಅಲ್ಲ, ಬೆಳೆಸಿದ್ದು ಕೇಫಾನು ಅಲ್ಲ, ಬೆಳೆಸುತ್ತಾ ಬಂದವರು ದೇವರು. ಹೀಗಿರುವಾಗ ಏನಾಗ್ತದೆ? ನೆಡುವವನು ಆಗಲಿ ನೀರು ಒಯ್ಯುವವನಾಗಲಿ ವಿಶೇಷವಾದವನಲ್ಲ, ದೇವರೇ ವಿಶೇಷವಾದವನು. ನೆಡುವವನು ನೀರು ಒಯ್ಯುವವನು ಒಂದೇ ಆಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ದೇವರ ಸಂಧಾನದಲ್ಲಿರುವಾಗ ನಮ್ಮನ್ನು ಬೆಳೆಸುತ್ತಾ ಬಂದವನು ದೇವರು. ಕೆಲವು ವ್ಯಕ್ತಿಗಳು ನಮಗೆ ಸಹಾಯ ಮಾಡಿರ್ಬೋದು, ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿರ್ಬೋದು. ಅವರು ನಮಗೆ ಕೊರತೆಗಳನ್ನು ನೀಗಿಸುವುದಕ್ಕೆ ಹಣ ಕೊಟ್ಟಿರ್ಬೋದು, ಅಥವಾ ನಮ್ಮ ರೋಗದಲ್ಲಿ ಅವರು ನಮಗೆ ಸಹಾಯಕರಾಗಿದ್ದಿರಬಹುದು. ಆದರೆ ಅವರ ಮೇಲೆ ನಮಗೆ ಕೃತಜ್ಞತೆ ಇರಬೇಕು. ಆದರೆ ಅಲ್ಟಿಮೇಟ್ ಆಗಿ ಥ್ಯಾಂಕ್ಸ್ ದೇವರಿಗೆ ಸಲ್ಲಬೇಕು. ನಾವು ಸಹಾಯ ಮಾಡಿದವ್ರನ್ನ ಮರೆತು ಬಿಡಬಾರ್ದು, ಅವರಿಗೆ ಥ್ಯಾಂಕ್ಫುಲ್ ಆಗಿರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅವರಿಗೆ ಥ್ಯಾಂಕ್ಫುಲ್ ಆಗಿರಬೇಕು. ಆದರೆ ಅವರನ್ನೇ ದೇವರು ಅಂತ, ಅಯ್ಯೋ ಬ್ರದರ್ ನೀವಿಲ್ಲ ಅಂದಿದ್ರೆ ನಾನಿಲ್ವೇ ಇಲ್ಲ, ನಾನಿರ್ತಾನೇ ಇರಲಿಲ್ಲ. ನೋ, ಅವರೆಲ್ಲ ದೇವರಿರಲಿಲ್ಲ ಅಂದಿದ್ರೆ. ಕೆಲವು ಟೈಮ್ಗಳಲ್ಲಿ ನಮಗೆ ಸಹಾಯ ಮಾಡಿದಂಥ ವ್ಯಕ್ತಿಗಳನ್ನು ನಾವು ಮರೆತು ಬಿಡ್ತೀವಿ. ಅದು ತಪ್ಪು, ಮರಿಬಾರ್ದು. ಸಹಾಯ ಮಾಡಿದಂತಹ ವ್ಯಕ್ತಿಗಳನ್ನು ನಾವು ಮರಿಬಾರ್ದು. ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಅವರನ್ನು ಗೌರವಿಸಬೇಕು, ಅವರನ್ನು ಅವರನ್ನು ಘನಪಡಿಸಬೇಕು, ಎಲ್ಲ ಸರಿಯೇ. ಆದರೆ ಅಲ್ಟಿಮೇಟ್ ಆಗಿ ಅವರನ್ನು ನಿನಗೆ ಸಹಾಯ ಮಾಡುವುದಕ್ಕಾಗಿ ನಿನ್ನ ಮುಂದೆ ತಂದವರು ದೇವರು ಅನ್ನೋದನ್ನು ಮರಿಬೇಡ. ದೇವರು ನಿನಗಾಗಿ ಅದ್ಭುತವನ್ನು ಮಾಡಿದರು ಎಂಬುದನ್ನು ಮರಿಬೇಡ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ ನೀನು ನನಗೆ ಅದ್ಭುತವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ.
ನೀನು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ ಅಪ್ಪ. ಬೆಳೆಸುತ್ತಾ ಬಂದವನು ದೇವರು, ಸಹಾಯ ಮಾಡಿದಂತಹ ವ್ಯಕ್ತಿ ದೇವರು, ಅದ್ಭುತವನ್ನು ಮಾಡಿದಂತಹ ಸರ್ವಶಕ್ತನು ದೇವರು ಎಂಬುದನ್ನು ಮರಿಬಾರ್ದು. ಈ ಹೆಸರನ್ನ ಹೇಳ್ಕೊಂಡು ಗ್ರೂಪ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಆದರೆ ಪೌಲ ಹೇಳ್ತಾನೆ, ನೋ ಗ್ರೂಪ್, ಯಾವ ಗ್ರೂಪು ಇಲ್ಲ. ನಾವ್ಯಾರು ವಿಶೇಷವಾದವರೇ ಅಲ್ಲ. ಯಾರು ವಿಶೇಷವಾದವನು? ಬೆಳೆಸುವಂತಹ ದೇವರೇ ವಿಶೇಷವಾದವನು. ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಸ್ವಾಮಿ, ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಕ್ಕಾಗಿ ಸ್ತೋತ್ರ, ನನ್ನನ್ನು ಈ ಮಟ್ಟಕ್ಕೆ ತಂದದ್ದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾನು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಆತನು ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಾಗಿದ್ದಾನೆ. ನಮಗಾಗಿ ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಾಗಿದ್ದಾನೆ. ಆತನ ಮುಖವನ್ನು ನೋಡುತ್ತಾ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವದಿಸು. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಪ್ಪ. ಈ ಒಂದು ಮಟ್ಟಕ್ಕೆ ತರುವುದಕ್ಕಾಗಿ ನೀನು ಅನೇಕರನ್ನ ಯೂಸ್ ಮಾಡಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಅವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ಅದೇ ಸಮಯದಲ್ಲಿ ಕಾರಣಕರ್ತನಾದ ನಿನ್ನನ್ನು ಮಹಿಮೆಪಡಿಸುತ್ತಾ ಮುಂದೆ ಸಾಗುವಂತೆ ಕರ್ತನೇ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.